ಅಲ್ಲಿ ಕ್ಯಾಂಡಿಡೇಟ್ ಅನ್ನು ಹಾಕ್ತೀನಿ ಅನ್ನೋ ತರ ಒಂದಷ್ಟು ಸಭೆಗಳನ್ನ ಮಾಡ್ತಿದ್ದಾರೆ ರಾಮನಗರದಲ್ಲಿ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನನಗೆ ಯಾರು ಏನು ಅಭ್ಯರ್ಥಿಗಳು ಕ್ಯಾಂಡಿಡೇಟ್ಸ್ ಅಂತ ಒಟ್ಟಾರೆ ಅರ್ಜಿ ಸಲ್ಲಿಕೆ ಮಾಡಲಿಕ್ಕೆ ಎಲ್ಲ ಕಾರ್ಯಕರ್ತರು ಮತ್ತು ನಿರ್ದೇಶಕರುಗಳು, ಮಾಜಿ ನಿರ್ದೇಶಕರು, ಮಾಜಿ ಅಧ್ಯಕ್ಷರುಗಳು, ನಮ್ಮ ಜಿಲ್ಲೆಯ ಶಾಸಕರು, ಈ ಭಾಗಕ್ಕೆ ಯಾರ್ಯಾರು ಶಾಸಕರುಗಳು ಬರ್ತಾರೆ ಅವರೆಲ್ಲರ ಒತ್ತಡ, ಆ ಒತ್ತಡಕ್ಕೆ ನಾನು ತಲೆಬಾಗಬೇಕಾಗಿದೆ. ಈ ಜಿಲ್ಲಾ ನಾಯಕರ ಒತ್ತಡ, ಎಂಎಲ್ಎಗಳ ಒತ್ತಡ ಚನ್ನಪಟ್ಟಣ ಬೈ ಎಲೆಕ್ಷನ್ ಅಲ್ಲೂ ಇತ್ತು, ಆಗ್ಲೂ ನೀವು ಒಪ್ಪಿರ್ಲಿಲ್ಲ. ಈಗ ಯಾಕೆ ಒಪ್ಕೊಂಡ್ರು ಒಂದು ಸ್ವಲ್ಪ ಆಶ್ಚರ್ಯ ಇದೆ ಅಂತ. ಕುತೂಹಲ ಏನಿಲ್ಲ, ಅವರ ಕೆಲವು ಸಲಹೆಗಳನ್ನ ಸ್ವೀಕಾರ ಮಾಡಿದ್ದೀನಿ. ಮುಂದೆ ಕಾದ್ನೋಣ. ಮುಂದಿನ ಗುರಿ ಏನಾದ್ರು KMF ಅಧ್ಯಕ್ಷ ಸ್ಥಾನಕ್ಕೆ ಇದಾಗುತ್ತೆ. ಈ ಸದ್ಯಕ್ಕೆ KMF ವಿಚಾರ ಚರ್ಚೆನಲ್ಲಿಲ್ಲ. ಈಗ ಸದ್ಯಕ್ಕೆ ಇರುವಂತದ್ದು ಬೆಂಗಳೂರು ಹಾಲು ಒಕ್ಕೂಟ. ಬೆಂಗಳೂರು ಹಾಲು ಒಕ್ಕೂಟ ಮೊದಲಿಂದನೂ ಕೂಡ ಕಳೆದ 10 ವರ್ಷದಿಂದನೂ ಕೂಡ ನಾವೇ ನಮ್ಮ ಪಕ್ಷದ ಮುಖಂಡರುಗಳು ಸಾಕಷ್ಟು ಜನ ಅಧ್ಯಕ್ಷರುಗಳಾಗಿ ಸೇವೆಯನ್ನ ಉತ್ತಮವಾದಂತಹ ರೀತಿಯಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಸೊ ಹಾಗಾಗಿ ಇದರಲ್ಲಿ ವಿಶೇಷತೆ ಏನೂ ಇಲ್ಲ. ಸೊ ನಾನು ಅವ್ರ ಜೊತೆ ಇರಬೇಕು ಅಂತ ಹೇಳಿ ಎಲ್ಲರೂ ಒತ್ತಾಯ ಮಾಡಿರೋದ್ರಿಂದ ನಾನು ಈಗ ಸದ್ಯಕ್ಕೆ ಒಪ್ಪಿದೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಭೂ ಸ್ವಾಧೀನ ಕೈ ಬಿಡಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡಿದ್ದಾರೆ ರಾಮನಗರ